ಪ್ರತಿಯೊಂದು ದೇಶ ಕೂಡ ಬೆಳೀತಾ ಹೋದಂತೆ ಅಲ್ಲಿ ಇರುವಂತ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಹೋಗ್ತವೆ. ಆದ್ರೆ ಈ ಒಂದು ಹೆಣ್ಮಕ್ಳು ಅನ್ನೋ ವಿಚಾರದಲ್ಲಿ ಮಾತ್ರ ಯಾಕೆ ಉಲ್ಟಾ ಆಗ್ತಿದೆ? ಇಷ್ಟೆಲ್ಲ ನಮ್ಮ ದೇಶದಲ್ಲಿ ಹೆಣ್ಣಿಗಾಗಿನೇ ಕಾನೂನುಗಳಿದ್ರೂ ಕೂಡ ನಮ್ಮ ದೇಶದಲ್ಲಿ ಯಾಕೆ ಪ್ರಾಬ್ಲಮ್ಗಳು ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದಾವೆ? ಇವತ್ತು ಈ ಒಂದು ವಿಚಾರದ ಬಗ್ಗೆ ನಾವು ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಇದೀವಿ. ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತಾ ಇದೀರಾ ನನಗೆ ಗೊತ್ತಿಲ್ಲ, ಬಟ್ ಹೆಣ್ಮಕ್ಳು ಏನಾದ್ರು ನೋಡ್ತಾ ಇದ್ರೆ ಅಂಡ್ ಹೆಣ್ಣು ಮಕ್ಕಳ ತಂದೆ ತಾಯಿ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಕೊನೆ ಆಗೋದ್ರೊಳಗೆ, ಈ ಒಂದು ವಿಡಿಯೋ ಮುಗಿಯೋದ್ರೊಳಗೆ ನಿಮ್ಗೆ ಒಂದು ಒಳ್ಳೆಯ ಮೆಸೇಜ್ ಅನ್ನ ಕೊಡ್ತೀನಿ ಅಂತ ನಾನು ಭಾವಿಸ್ತೀನಿ. ಸೊ ಇದಾದ್ಮೇಲೆ ಇದೆಲ್ಲವುದು ನಾನು ಹೇಳಿದ್ದು ನಿಮ್ಗೆ ಅನುಭವ ಆಗಿದೆನಾ, ಇದೆಲ್ಲವುದು ಕೂಡ ನಿಮ್ಗೂ ಕೂಡ ಅನ್ಸಿದೆನಾ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ನನಗೆ ಕನ್ಫರ್ಮ್ ಮಾಡ್ಬೇಕು. ಹಾಯ್, ನಾನು ಗಾಯತ್ರಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ವಲ್ಪ ಸೆನ್ಸಿಟಿವ್ ಅಂತಾನೆ ಅನಿಸ್ತಾ ಇದೆ, ಬಟ್ ಇದನ್ನ ಮಾತಾಡಿಲ್ಲ ಅಂತಂದ್ರೆ ತುಂಬಾ ಜನ ಹೆಣ್ಮಕ್ಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳ ಪ್ರಾಬ್ಲಮ್ಗಳಿಗೋಸ್ಕರನೇ ದಿನ ಕೂಡ ಎಷ್ಟೊಂದು ಕಾನೂನುಗಳನ್ನ, ಎಷ್ಟೊಂದು ಕಾಯ್ದೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ಬಟ್ ಇಷ್ಟೆಲ್ಲ ಕಾನೂನುಗಳು ಬಂದರೂ ಕೂಡ ಯಾವ ಹೆಣ್ಣು ಧೈರ್ಯದಿಂದ ಹೊರಗಡೆ ಬಂದು ಕೆಲಸ ಮಾಡಕ್ ಆಗ್ತಿಲ್ಲ, ಧೈರ್ಯದಿಂದ ಓಡಾಡಕ್ ಆಗ್ತಿಲ್ಲ, ಯಾವುದೇ ನಿರ್ಭಯದಿಂದ ಜೀವನ ಮಾಡಕ್ ಆಗ್ತಿಲ್ಲ. ಸಂಜೆ ಆಗೋದ್ರೊಳಗೆ ಮನೆ ಸೇರ್ಕೊಂಡ್ಬಿಡ್ಬೇಕು, ಯಾಕೆಂದ್ರೆ ಈ ಸಮಾಜ ಸರಿ ಇಲ್ಲ ಅನ್ನೋ ಒಂದು ಥಾಟ್ ಮಾತ್ರ ಮೈಂಡ್ ಇಂದ ಹೋಗ್ತಾನೆ ಇಲ್ಲ. ಫಸ್ಟ್ ಆಫ್ ಆಲ್ ಏನ್ ಪ್ರಾಬ್ಲಮ್ ಅಂತಂದ್ರೆ, ಯಾವೆಲ್ಲ ಕಾನೂನುಗಳು ನಮಗೋಸ್ಕರ ಅಂತಾನೆ ಇದಾವೆ, ಹೆಣ್ಣಿಗೋಸ್ಕರನೇ ಇದಾವೆ ಅಂತ ತುಂಬಾ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಅವರು ಕೆಲಸ ಮಾಡೋ ಜಾಗದಲ್ಲಿ, ಮನೆಯಲ್ಲಿ, ಹೊರಗಡೆ ಏನೇ ತೊಂದರೆ ಆದ್ರೂ ಕೂಡ ಅದಕ್ಕೆ ಪರಿಹಾರ ಕೊಡುವಂತ ಕಾನೂನು ನಮ್ಮ ಹತ್ರ ಇದೆ. ಸೊ ಅದನ್ನ ಉಪಯೋಗ ಮಾಡ್ಕೊಂಡು ನಾವು ಆರಾಮಾಗಿ ಜೀವನ ಮಾಡ್ಬೋದು ಅಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಮದುವೆ ಆದಂತ ಹೆಣ್ಮಕ್ಳಿಗೆ ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ಅತ್ತೆ ಮಾವನ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ತುಂಬಾ ಹಿಂಸೆ ಮಾಡಿ ಮಾತಾಡುವಂತದ್ದಾಗಿರ್ಬೋದು, ನೀನ್ ದುಡ್ಡು ಕೊಡಲ್ಲ, ದುಡಿಯಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಮಾನಸಿಕವಾಗಿ ಹಿಂಸೆ ಮಾಡೋದಾಗಿರ್ಬೋದು, ಹೊಡಿಯೋದು, ಬಡಿಯೋದು, ಏನೇ ಒಂದು ಪ್ರಾಬ್ಲಮ್ ಆಗಿದ್ರು ಕೂಡ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋ ಒಂದು ಆಕ್ಟ್ ನಲ್ಲಿ ನಾವು ಈ ಒಂದು ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡ್ಕೊಬಹುದು. ಸೊ ನಿಮ್ಗೆ ತುಂಬಾ ಜನಕ್ಕೆ, ಎಷ್ಟೋ ಹೆಣ್ಮಕ್ಳಿಗೆ ಮನೆಯಲ್ಲೇ ತುಂಬಾ ಸಮಸ್ಯೆ ಇರುತ್ತೆ. ಅತ್ತೆ ಮಾವನ್ ಪ್ರಾಬ್ಲಮ್ ಆಗಿರ್ಬೋದು, ಗಂಡ ಹೊಡಿತಾ ಇರ್ಬೋದು, ಸುಮಾರು ರೀತಿಯ ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ. ಕೆಲವೊಬ್ರು ಫಿಸಿಕಲ್ ಆಗಿ ಮಾಡಲ್ಲ, ಮೆಂಟಲಿ ಮಾಡ್ತಾರೆ. ಅಂದ್ರೆ ಅವ್ರ ಮನೆಯವರನ್ನ ಬೈಯೋದು, ಅವರಿಗೆ ಏನ್ ಇಷ್ಟ ಇರುತ್ತೆ, ಯಾವ ವ್ಯಕ್ತಿ ಅಂದ್ರೆ ಇಷ್ಟ ಇರುತ್ತೆ ಅವರನ್ನ ಬೈಯೋದು. ಸೊ ಈ ತರ ಮಾನಸಿಕವಾಗಿ ತುಂಬಾ ಹಿಂಸೆ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ಅವ್ರಿಗೆ ಏನಾದ್ರು ಪಾಪು ಮೀನ್ಸ್ ಮಕ್ಕಳು ಇದ್ರಿಗಿನ ಇವರ ಸಿಟ್ಟನ್ನ ಆ ಒಂದು ಮಕ್ಕಳ ಮೇಲೆ ತೋರಿಸೋದು, ಹೊಡಿಯೋದು, ಬಡಿಯೋದು, ಬೈಯೋದು, ಏನ್ ಬೇಕಾದ್ರೂ ಅವರು ಮಾಡ್ತಾ ಇರ್ತಾರೆ. ಬಟ್ ಸುಮಾರು ಹೆಣ್ಮಕ್ಳು ಇವೆಲ್ಲವನ್ನು ಕೂಡ ಸಹಿಸ್ಕೊಂಡು ಇವಾಗೂ ಕೂಡ ಹಂಗೆ ಜೀವನ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಇಷ್ಟೆಲ್ಲವನ್ನ ಸಹಿಸ್ಕೊಳ್ಳಕ್ಕಾಗದೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೂ ಕೂಡ ಈ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋ ಆಕ್ಟ್ ಏನಿದೆ, ಇದರ ಅಡಿಯಲ್ಲಿ ನೀವು ಕೇಸನ್ನ ಹಾಕ್ಬೋದು. ಈ ಕೇಸನ್ನ ಹಾಕಿ ನೀವು ಗೆಲ್ಬಹುದು. ನೆಕ್ಸ್ಟ್ ಪೋಕ್ಸೋ ಕಾಯ್ದೆ, ಪ್ರಿವೆಂಟೇಷನ್ ಆಫ್ ಚಿಲ್ಡ್ರನ್ ಫಾರ್ ಸೆಕ್ಷುವಲ್ ಅಫೆನ್ಸ್. ಅಂದರೆ ಈಗ 18 ವರ್ಷ ತುಂಬೋಕ್ಕಿಂತ ಮೊದಲೇನೆ ಹುಡುಗ ಆಗಿರ್ಬೋದು ಅಥವಾ ಹುಡುಗಿಗಾಗಿರ್ಬೋದು ಸೆಕ್ಷುವಲಿ ಪ್ರಾಬ್ಲಮ್ ಮಾಡಿದರೆ, ಸೆಕ್ಷುವಲ್ ಆಗಿ ಏನಾದರೂ ಅವ್ರನ್ನ ಹರಾಸ್ಮೆಂಟ್ ಮಾಡಿದರೆ ಅದ್ರ ಮೇಲೆ ನಾವು ಕೇಸನ್ನು ಹಾಕ್ಬೋದು, ಗೆಲ್ಬೋದು ಕೂಡ. ಈ ಒಂದು ಇದರಲ್ಲಿ ನಾವೇನಾದರೂ ಹಾಕಿದರೆ, ಏನು ಕೇಸನ್ನು ಹಾಕಿದರೆ ಸುಮಾರು ಜನಕ್ಕೆ ಇದರಲ್ಲಿ ಬೇಲೆ ಸಿಗೋದಿಲ್ಲ. ಸೊ ಇದಕ್ಕೆ ಶಿಕ್ಷೆ ಆಗಲೇಬೇಕು ಅಂತ ರೂಲ್ಸ್ ಹೇಳುತ್ತೆ. ನೆಕ್ಸ್ಟು ಪಾಶ್ ಆ್ಯಕ್ಟ್, ಪ್ರಿವೆಂಟೇಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಅಂದರೆ ನೀವು ಎಲ್ಲಾದರೂ ಆಚೆ ಹೋಗಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಮ್ಯಾನೇಜರ್ಗಳಿಂದ, ಅಲ್ಲಿರುವಂಥ ವ್ಯಕ್ತಿಗಳಿಂದ ಏನಾದರೂ ನಿಮಗೆ ಡಬಲ್ ಮೀನಿಂಗ್ ಮಾತಾಡೋದಾಗಿರ್ಬೋದು, ಅಶ್ಲೀಲವಾದ ಫೋಟೋಗಳನ್ನು ತೋರಿಸೋದಾಗಿರ್ಬೋದು, ಅಥವಾ ನಿಮ್ಮ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡೋದಾಗಿರ್ಬೋದು, ಇವೆಲ್ಲದನ್ನು ಕೂಡ ಸಹಿಸ್ಕೊಂಡು ಮಾಡಬೇಕು ಅಂತ ಏನೂ ಇಲ್ಲ. ಇದ್ರ ಮೇಲೆ ನೀವು ಅಲ್ಲಿ ಕೇಸ್ ಹಾಕ್ಬೋದು. ಆ್ಯಂಡ್ ನೀವೇನಾದರೂ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ, ಅಥವಾ ಒಂದು 10 ಜನ 12 ಜನ ಇರುವಂಥ ಒಂದು ಕಂಪನಿಯಲ್ಲಿ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದ್ರೆ, ನೀವು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಕೂಡ ಇರುತ್ತೆ, ಅದು ಇರಲೇಬೇಕು. ಅಲ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ದೇನೆ ಆ ಒಂದು ಸಂಸ್ಥೆಯಲ್ಲಿ ನೀವು ಕೇಸನ್ನು ಹಾಕ್ಬೋದು. ಇದರಲ್ಲಿ ನೀವು ಏನು ಪ್ರಾಬ್ಲಮ್ ಅನುಭವಿಸ್ತಿದ್ದೀರಾ, ಯಾರಿಂದ ಪ್ರಾಬ್ಲಮ್ ಅನುಭವಿಸ್ತಿದ್ದೀರಾ ಅಂತ ಕೂಡ ನೀವು ಪ್ರತಿಯೊಂದರಲ್ಲೂ ಕೂಡ ಪಾಶ್ ಇದ್ದೇ ಇರುತ್ತೆ. ಸೊ ನಿಮ್ಗೆ ಏನಾದರೂ ಸೆಕ್ಷುವಲ್ ಹರಾಸ್ಮೆಂಟ್ ಆದರೆ, ಏನೇ ತೊಂದರೆ ಆದರೂ ಕೂಡ ಇದರಲ್ಲಿ ಹೋಗಿ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಂಡು ಯಾವ ವ್ಯಕ್ತಿಯಿಂದ ಸಮಸ್ಯೆ ಆಗ್ತಿದೆ ಆ ಒಂದು ವ್ಯಕ್ತಿಯನ್ನ ಕೆಲಸದಿಂದ ತೆಗೆಸುವಂತ ಒಂದು ಕೆಲಸವನ್ನು ಕೂಡ ನೀವು ಮಾಡ್ಬೋದು.
ನೆಕ್ಸ್ಟು ಸೈಬರ್ ಕ್ರೈಮು. ನಿಮಗೆ ಯಾವುದೇ ರೀತಿಯಲ್ಲಿ ಈಗ ಪ್ರಾಬ್ಲಮ್ ಆಗ್ತಿರೋದೆಲ್ಲವೂ ಕೂಡ ಸೈಬರಿಂದನೇ. ಸೈಬರ್ ಮೀನ್ಸ್ ಆನ್ಲೈನಿಂದನೇ ಫೋನ್ ಮಾಡೋದಾಗಿರ್ಬೋದು, ವಾಟ್ಸಪ್ನಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡೋದು, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋಯಿಂಗ್ ಕಳಿಸೋದು, ಏನೇನೋ ಫೋಟೋಗಳನ್ನು ಕಳಿಸೋದು, ಯಾವುದಾದ್ರೂ ಬೇಡದೇ ಇರೋ ರೀಲ್ಸ್ಗಳನ್ನು ಕಳಿಸೋದು, ಅಥವಾ ಸುಮಾರು ರೀತಿಯಲ್ಲಿ ನಮಗೆ ತೊಂದರೆಯನ್ನು ಕೊಡ್ತಿರ್ತಾರೆ. ಸೊ ಇದೆಲ್ಲದಕ್ಕೂ ಕೂಡ ನಾವು ಸೈಬರ್ ಕ್ರೈಮ್ನಲ್ಲಿ ಹೋಗಿ ನಾವು ಏನು ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಯಾವ ಥರ ಹೋಗಿ ಇಷ್ಟು ಚಿಕ್ಕ ಸಮಾಚಾರ ಅಂತ ಅನಿಸುತ್ತೆ, ಇದು ಹೋಗಿ ಯಾವ ಥರ ಹೇಳೋದು, ಹೆಂಗೆ ಹೇಳೋದು ಅಂತ ಭಯ ಬೀಳ್ತಾ ಇದ್ದರೆ, ನಿಮ್ಮದ ಯಾವುದೇ ಒಂದು ಇನ್ಫಾರ್ಮೇಷನ್ನ, ನಿಮ್ಮ ಓನ್ ಇನ್ಫಾರ್ಮೇಷನ್ನ ಕೊಡದೇನೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅದೊಂದನ್ನು ಕೂಡ ನೀವು ನಿಮ್ಮ ಹೆಸರು ಹೇಳದೇನೆ ನೀವು ಹೋಗಿ ಮಾಡ್ಬೋದು. ಆ್ಯಂಡ್ ಇದನ್ನು ಕೂಡ ನೀವು ಆನ್ಲೈನಲ್ಲಿ ಮಾಡ್ಬೋದು. cybercrime.gov.in ನಲ್ಲಿ ನೀವು ಆರಾಮಾಗಿ ನಿಮ್ಗೇನು ಪ್ರಾಬ್ಲಮ್ ಇದೆ ಅದನ್ನು ನೀವು ರಿಜಿಸ್ಟರ್ ಮಾಡ್ಬೋದು. ಯಾವ ಪರ್ಸನಿಂದ, ಯಾವ ಐಡಿಯಿಂದ ನಿಮಗೆ ತೊಂದರೆ ಆಗಿರುತ್ತೋ ಅವ್ರ ಮೇಲೆ ಆ್ಯಕ್ಷನನ್ನು ತಗೊಳ್ತಾರೆ. ನೆಕ್ಸ್ಟ್ ಝೀರೋ ಎಫ್ ಐ ಆರ್ ಅಂತಂದರೆ ನಿಮಗೆ ಎಲ್ಲಾದರೂ ನಿಮ್ಮ ಜಾಗ ಅಲ್ಲ, ಅದು ನಿಮ್ಮ ಊರು ಅಲ್ಲ, ನಿಮ್ಮ ಏರಿಯಾನೂ ಅಲ್ಲ, ಬಟ್ ಅಲ್ಲಿ ನಿಮ್ಗೇನೋ ಸಮಸ್ಯೆ ಆಗಿದೆ, ಒಂದು ಕಳ್ತನ ಆಗಿರ್ಬೋದು, ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಸಮಥಿಂಗ್ ಏನಾದರೂ ಬ್ಯಾಡ್ ಬಿಹೇವ್ ಮಾಡಿರ್ಬೋದು. ಅಲ್ಲಿ ನೀವು ಹೋಗಿ ಕಂಪ್ಲೇಂಟ್ ಮಾಡಬೇಕಂದ್ರೆ ಇದು ನನ್ನ ಏರಿಯಾ ಅಲ್ಲ, ಇಲ್ಲಿ ಹೋಗಿ ನಾನು ಕಂಪ್ಲೇಂಟ್ ಮಾಡೋಕ್ಕಾಗತ್ತಾ, ಅಥವಾ ಬೇರೆ ಎಲ್ಲೋ ಆಗಿದೆ ನಾನು ಇಲ್ಲಿ ಕಂಪ್ಲೇಂಟ್ ಮಾಡ್ಬೋದಾ ಅಂತ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ, ಹೆಣ್ಣು ಮಕ್ಕಳಿಗೋಸ್ಕರನೇ ಈ ಒಂದು ಸಿಸ್ಟಮನ್ನು ತೊಗೊಂಬಂದಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಏನೇ ಸಮಸ್ಯೆ ಆಗಿದ್ರು ಕೂಡ, ಎಲ್ಲೇ ಇದ್ರೂ ಕೂಡ, ಇದು ನನ್ನ ಊರಲ್ಲ, ಇದು ನನ್ನ ಏರಿಯಾ ಅಲ್ಲ, ಜಿಲ್ಲೆ ಅಲ್ಲ, ರಾಜ್ಯ ಅಲ್ಲ ಅಂತಂದ್ರೂ ಕೂಡ ಓವರ್ ಆಲ್ ಭಾರತ ದೇಶದಲ್ಲಿ ನೀವು ಎಲ್ಲಾದರೂ ಹೋಗಿ ಕಂಪ್ಲೇಂಟನ್ನು ಮಾಡ್ಬೋದು. ಸೊ ನೀವು ಇಮ್ಮಿಡಿಯೇಟ್ಲಿ ಹೋಗಿ ಝೀರೋ FIR ಅನ್ನು ಹಾಕ್ಬೋದು. ಅವರು ಇಮ್ಮಿಡಿಯೇಟ್ಲಿ ನೀವು ಹೇಳಿದ ತಕ್ಷಣವೇ ಅವರು FIR ಮಾಡಬೇಕು. ಆ್ಯಂಡ್ ನಿಮ್ಮ ಏನು ಆ ಒಂದು ಸಿಚುವೇಶನ್ ನಡೆದಿದೆ ಅಥವಾ ಏನು ಸಮಸ್ಯೆ ಆಗಿದೆ ಆ ಒಂದು ಪೊಲೀಸ್ ಸ್ಟೇಷನ್ಗೆ, ಆ ಜಾಗದಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗೆ ಅವರು ಆ ಒಂದು ಕೇಸನ್ನು ಅವರು ಕಳಿಸ್ತಾರೆ. ಅಲ್ಲಿಂದ ಆ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಅಂದರೆ ಇಮ್ಮಿಡಿಯೇಟ್ಲಿ ಆ ಇನ್ವೆಸ್ಟಿಗೇಷನ್ನ ಶುರು ಮಾಡ್ತಾರೆ. ಸೊ ನಿಮಗೆ ಏನಾದರೂ ತೊಂದರೆ ಆದಾಗ ಇಮ್ಮಿಡಿಯೇಟ್ಲಿ ನಾವು ಎಷ್ಟು ಲೇಟ್ ಮಾಡ್ತೀವೋ ಅಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಅಲ್ವಾ. ಸೊ ಇಮ್ಮಿಡಿಯೇಟ್ಲಿ ನಾವು ಎಲ್ಲಿ ನಮ್ಮ ಹತ್ತಿರದಲ್ಲಿ ಇರುವಂಥ ಪೊಲೀಸ್ ಸ್ಟೇಷನ್ಗೆ ಆರಾಮಾಗಿ ಹೋಗಿ ಝೀರೋ FIR ಅನ್ನು ನೀವು ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಆಗಿ ನಿಮಗೆ 112 ಅನ್ನೋ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಇದೆ. ನಿಮ್ಗೆ ಯಾವಾಗ ಏನೇ ತೊಂದರೆ ಆದರೂ ಕೂಡ 112ಗೆ ಕಾಲ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳಿ, ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಹೇಳಿ ನೀವು ಪರಿಹಾರವನ್ನು ಪಡ್ಕೊಬೋದು. ಸೊ ಇಷ್ಟೆಲ್ಲ ಕೂಡ ನಮಗೋಸ್ಕರ, ನಾವೇನು ಹೆಣ್ಮಕ್ಳಿದ್ದೀವಿ ನಾವು ಜಾಗೃತವಾಗಿ ಕರೆಕ್ಟಾಗಿ ಯಾವುದೇ ಒಂದು ಸಮಸ್ಯೆ ಆಗದೆ ಇರೋ ಥರ ಜೀವನ ಮಾಡಬೇಕು ಅಂತಲೇ ಇಷ್ಟೆಲ್ಲವನ್ನು ಮಾಡಿದ್ದಾರೆ. ಮೊದಲು ಇಷ್ಟೆಲ್ಲ ರೂಲ್ಸ್ಗಳಿರಲಿಲ್ಲ. ಫಸ್ಟ್ ಎಲ್ಲ ರೂಲ್ಸ್ಗಳಿದ್ದಿದ್ದು ಜಸ್ಟ್ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ, ಸಮಾನತೆ ಸಿಗ್ತಾ ಇಲ್ಲ, ಆ್ಯಂಡ್ ವರದಕ್ಷಿಣೆ ಪ್ರಾಬ್ಲಮ್ ಆಗ್ತಿದೆ, ಲೈಕ್ ಈ ಥರದ ಸಮಸ್ಯೆಗಳ ಮೇಲೇ ತುಂಬ ಇದ್ದಿದ್ದು. ಆ್ಯಂಡ್ ಬಾಲ್ಯ ವಿವಾಹ ಆಗುತ್ತೆ, ಇದೆಲ್ಲದ್ರ ಮೇಲೆ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಅಂದರೆ ಡೆವಲಪ್ ಆಗ್ತಾ ನಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಿವೆ. ಆ್ಯಕ್ಚುಲಿ ದೇಶ ಬೆಳವಣಿಗೆ ಆಗ್ತಾ ಹೋದ ಹಾಗೆಲ್ಲ ಪ್ರಾಬ್ಲಮ್ಗಳು ಕ್ಲಿಯರ್ ಆಗಬೇಕು. ಬಟ್ ನಮ್ಮ ದೇಶದಲ್ಲಿ ಮಾತ್ರ ಈ ಒಂದು ಸಮಸ್ಯೆ ಕ್ಲಿಯರೇ ಆಗ್ತಾ ಇಲ್ಲ. ನೀವೇ ನೋಡಿ ಎಷ್ಟೊಂದು ತೊಂದರೆಗಳಾಗುತ್ತೆ. ಯಾವ ಹೆಣ್ಣಿಗೂ ಕೂಡ ಹೊರಗಡೆ ರಕ್ಷಣೆನೇ ಇಲ್ಲ. ಯಾವುದಾದ್ರೂ ಬೇರೆ ದೇಶದಿಂದ ಪಾಪ ಹೆಣ್ಮಕ್ಳು ನಮ್ಮ ದೇಶದಲ್ಲಿ ಇರುವಂಥದ್ದನ್ನು ನೋಡಬೇಕು ಅಂತ ಬಂದರೆ ಅವ್ರಿಗೂ ರಕ್ಷಣೆ ಇಲ್ಲ. ಕಾಲೇಜ್ಗೆ ಹೋದರೆ ಅಲ್ಲೂ ರಕ್ಷಣೆ ಇಲ್ಲ, ಸ್ಕೂಲ್ಗೆ ಹೋದರೆ ಅಲ್ಲೂ ಕೂಡ ಇಲ್ಲ. ಅದೆಷ್ಟು ಯಾಕೆ, ನಮಗೇನಾದರೂ ಪ್ರಾಬ್ಲಮ್ ಆದರೆ ನೋಡುವಂಥ ಲೇಡಿ ಡಾಕ್ಟರ್ಸ್ಗೂ ಕೂಡ ಇಲ್ಲಿ ರಕ್ಷಣೆ ಇಲ್ಲ. ಇಷ್ಟೆಲ್ಲ ಡೆವಲಪ್ ಮಾಡಿ ಇಷ್ಟೆಲ್ಲ ಕಾನೂನುಗಳನ್ನು ತೊಗೊಂಬಂದಿರೋ ನಮ್ಮ ದೇಶದಲ್ಲೇ ಸಮಾಜ ಯಾವ ಥರ ಇದೆ ಅಂತಂದರೆ, ಏನಾದರೂ ಪ್ರಾಬ್ಲಮ್ ಆಗಿ ಯಾವುದಾದ್ರೂ ಕೇಸ್ನಲ್ಲಿ ಒಂದು ಹುಡುಗಿ ಸಿಗಾಕೊಂಡಿದ್ರೆ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಫಸ್ಟ್ ಬೆಟ್ಟು ಮಾಡಿ ತೋರಿಸೋದು ಹುಡುಗಿಯನ್ನು. ಸೊ ಅವಳು ಯಾಕೆ ಅಲ್ಲಿಗೆ ಹೋಗಿದ್ಲು, ಯಾಕೆ ಆ ಥರ ಬಟ್ಟೆ ಹಾಕಿದ್ಲು, ಅವಳ ಬಟ್ಟೆ ಮೇಲೆ ಅವಳ ಕಲ್ಚರನ್ನು ಕಂಡು ಹಿಡಿತಾರೆ. ಯಾವುದೇ ಒಂದು ಹೆಣ್ಣನ್ನು ಕೂಡ ಸಂಜೆ 6 ಗಂಟೆ ಆದಮೇಲೆ ಮತ್ತು ಬೆಳಗ್ಗೆ 6 ಗಂಟೆ ಆಗೋವರೆಗೂ ಕೂಡ ಈ ಒಂದು ರಾತ್ರಿ ಟೈಮ್ನಲ್ಲಿ ಯಾರನ್ನು ಕೂಡ ಅರೆಸ್ಟ್ ಮಾಡೋ ಹಾಗಿಲ್ಲ. ಅವರು ಎಂಥ ಒಂದು ಪ್ರಾಬ್ಲಮ್ ಆಗಿದ್ರು ಕೂಡ ಅವರನ್ನು ಆ ಟೈಮ್ನಲ್ಲಿ ಅರೆಸ್ಟ್ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಅವರು ದೊಡ್ಡ ಟೆರರಿಸ್ಟ್ ಅಪ್ಪ, 1 ಸೆಕೆಂಡ್ ಬಿಟ್ಟರು ಕೂಡ ಅವರು ಏನೇನೋ ಮಾಡಿಬಿಡ್ತಾರೆ ಅಂತ ಇದ್ದರೆ ಅಲ್ಲಿ ಹೋಗಬೇಕಂದ್ರೂ ಕೂಡ ಅದರಿಂದ ಪರ್ಮಿಷನ್ ಬೇಕು. ಅಂದರೆ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ಆ್ಯಂಡ್ ಹೆಣ್ಣು ಮಕ್ಕಳನ್ನು ಕರ್ಕೊಂಡು, ಅಂದರೆ ಲೇಡಿ ಏನು ಪೊಲೀಸ್ಗಳಿರ್ತಾರೆ ಅವರನ್ನು ಕರ್ಕೊಂಡೇ ಹೋಗಬೇಕು. ಆ್ಯಂಡ್ ಅವರನ್ನು ಏನೇ ಚೆಕ್ ಮಾಡಬೇಕಂದ್ರೂ ಕೂಡ ಹೆಣ್ಮಕ್ಳೇ ಚೆಕ್ ಮಾಡಬೇಕು. ಗಂಡು ಮಕ್ಕಳು ಯಾವುದೇ ರೀತಿಯಲ್ಲಿ ಚೆಕ್ ಮಾಡೋ ಹಾಗಿಲ್ಲ. ಅವಳು ಎಂಥ ದೊಡ್ಡ ಟೆರರಿಸ್ಟ್ ಆಗಿದ್ರು, ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಎಲ್ಲರ ಮುಂದೆ ಅಗೌರವದಿಂದ ನಡ್ಕೊಳ್ಳೋ ಹಾಗಿಲ್ಲ. ಏನಾದರೂ ಚೆಕ್ ಮಾಡಬೇಕಂದ್ರೆ ಹೊರಗಡೆ ಕರ್ಕೊಂಡೋಗಿನೇ ಮಾಡಬೇಕು, ಎಲ್ಲಿ ಬೇಕಾದ್ರಲ್ಲಿ ಮಾಡೋ ಹಾಗಿಲ್ಲ. ತುಂಬ ಜನಕ್ಕೆ ಈ ಡೌಟ್ ಇರುತ್ತೆ, ಇಷ್ಟೆಲ್ಲ ಕಾನೂನುಗಳನ್ನು ಮಾಡೋ ಬದಲಾಗಿ ಈ ರೇಪ್ ಕೇಸ್ಗಳು ಇದೆಲ್ಲ ಬಂದಾಗ ಅವರು ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅವ್ರನ್ನ ಯಾಕೆ ಶೂಟ್ ಮಾಡಿ ಸಾಯಿಸಲ್ಲ, ಯಾಕೆ ಇಮಿಡಿಯೇಟ್ಲಿ ಎನ್ಕೌಂಟರ್ ಮಾಡಲ್ಲ ಅಂತ ತುಂಬ ಜನಕ್ಕೆ
ಡೌಟ್ ಇರುತ್ತೆ. ಸೊ ಇದಕ್ಕೆ ಮೇಯ್ನ್ ಆನ್ಸರ್ ಏನು ಅಂತಂದರೆ, ಈ ಒಂದು ಪ್ರಾಬ್ಲಮ್ಗಳು ಆದಾಗ ಅಲ್ಲಿ ಮೇಯ್ನಾಗಿ ಬರುವಂಥ ಹೆಸರುಗಳೇ ರಾಜಕಾರಣಿಗಳ ಮಕ್ಕಳ ಹೆಸರುಗಳು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರುಗಳು. ಸೊ ಈಗ ಏನಾಗುತ್ತೆ, ಈ ಥರ ಏನಾದರೂ ಆದರೆ ಇಮ್ಮಿಡಿಯೇಟ್ಲಿ ಗೊತ್ತಾಗಿದ್ದ ತಕ್ಷಣ ಶೂಟ್ ಮಾಡಿ ಮೀನ್ಸ್ ಎನ್ಕೌಂಟರ್ ಮಾಡಿ ಸಾಯಿಸಬೇಕಾಗುತ್ತೆ. ಸೊ ಈ ಥರ ಮಾಡಿದರೆ ಏನಾಗುತ್ತೆ, ಇವ್ರ ಪ್ರಾಬ್ಲಮ್ಗಳಿಗೆ ಅವ್ರಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಇನ್ನೊಂದು ಯೋಚನೆ ಮಾಡಿ, ಏನಾದರೂ ಈಗ ಸುಮಾರು ಪ್ರಾಬ್ಲಮ್ಗಳಾದಾಗ ಯಾರಾದರೂ ರೌಡಿಗಳು ಈ ಥರ ಮಾಡಿರ್ತಾರೆ ಅಲ್ವಾ, ಸೊ ಅವ್ರಿಗೆ ಮಾತ್ರ ಇಮ್ಮಿಡಿಯೇಟ್ಲಿ ಶಿಕ್ಷೆ ಆಗುತ್ತೆ. ದೊಡ್ಡ ದೊಡ್ಡ ಕೇಸ್ಗಳು, ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳಿಗೆ ಮಾತ್ರ ಯಾವತ್ತೂ ಸೊಲ್ಯೂಷನ್ ಸಿಗಲ್ಲ. ನೀವು ನೋಡ್ತಿರ್ಬೋದು ಸೌಜನ್ಯ ಕೇಸ್, ಇದು ಹೇಗಾಯಿತು, ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು, ಎಷ್ಟೆಲ್ಲ ಪ್ರಚಾರ ನಡೀತು, ಏನೇನೆಲ್ಲ ಆಯಿತು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇಷ್ಟೆಲ್ಲ ಆದರೂ ಯಾರು ಮಾಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ, ಓವರಾಲ್ ಎಲ್ಲರಿಗೂ ಗೊತ್ತು ಯಾರು ಮಾಡಿದ್ದಾರೆ ಅಂತ. ಇಷ್ಟೆಲ್ಲ ಮಾಡಿದರೂ ಕೂಡ ಅವರನ್ನು ಅರೆಸ್ಟ್ ಮಾಡೋಕ್ಕಾಗಿಲ್ಲ, ಅವರಿಗೆ ಶಿಕ್ಷೆ ಕೊಡ್ಸೋಕ್ಕಾಗಿಲ್ಲ. ಈ ಥರದ ವಿಚಾರಗಳು ಅನ್ಕೌಂಟಬಲ್ ತುಂಬ ಇದ್ದಾವೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಈಗ ಏನಾಗುತ್ತೆ ಗೊತ್ತಾ, ಹಿಂಗೆಲ್ಲ ಮಾಡಿದಾಗ ಏನಾದರೂ ಸಾಕ್ಷ್ಯಾಧಾರಗಳು, ಎವಿಡೆನ್ಸ್ ಇದ್ದರೆ ಇವರು ತುಂಬ ದೊಡ್ಡ ಅಧಿಕಾರದಲ್ಲಿರ್ತಾರೆ, ತುಂಬ ದುಡ್ಡಿರೋರಾಗಿರ್ತಾರೆ, ಅವುಗಳನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಅವರಿಗೆ ಯಾವತ್ತೂ ಕೂಡ ಆ ಒಂದು ಕೇಸ್ಗಳು ಕ್ಲೋಸೇ ಆಗೋದಿಲ್ಲ. ಸೊ ಈ ಥರ ಆಗೋದ್ರಿಂದನೇ ನಮಗೆ ಪ್ರತಿ ಸರಿ ಕೂಡ ಈ ಒಂದು ಕ್ವಶನ್ಗೆ ಆನ್ಸರ್ ಸಿಗೋದೇ ಇಲ್ಲ. ಯಾಕೆ ಇವರು ಈ ಥರ ರೂಲ್ಗಳನ್ನು ತರ್ತಿಲ್ಲ ಅಂದರೆ ಇದೇ ಕಾರಣಕ್ಕಾಗಿ. ಯಾಕೆಂದರೆ ಇವೆಲ್ಲ ಕೂಡ ಜಾಸ್ತಿ ಆಗೋದೇ ದೊಡ್ಡ ದೊಡ್ಡ ಮನೆತನದಲ್ಲಿ ಬೆಳೆದಿರುವಂಥ ಮಕ್ಕಳಿಂದನೇ ಅಥವಾ ದೊಡ್ಡ ದೊಡ್ಡವರಿಂದನೇ ಈ ಥರದ ಸಮಸ್ಯೆಗಳಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಈ ಥರದ ಡಿಸಿಷನನ್ನೇ ತೊಗೊತಾ ಇಲ್ಲ. ನೀವು ಮಾತ್ರ ಯಾವಾಗ ಏನೇ ತೊಂದರೆ ಆದರೂ ಕೂಡ 112ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ಳಿ. ಆ್ಯಂಡ್ ಯಾವತ್ತೂ ಕೂಡ ಏನಾದರೂ ಸಮಸ್ಯೆ ಆದರೆ ಧೈರ್ಯದಿಂದ ಬಂದು ಕೇಳೋದಕ್ಕೆ ಮಾತ್ರ ಮರಿಬೇಡಿ. ಹಂಗೆ ಒಳಗಡೆ ನೀವೇ ಸಾಯ್ತಾ, ಒಳಗಡೆನೇ ನೀವೇ ನರಳ್ತಾ ಇದ್ದರೆ ನಿಮ್ಗೆ ಯಾರು ಬಂದು ನ್ಯಾಯ ಕೊಡಿಸಲ್ಲ, ಯಾರು ಬಂದು ನಿಮ್ಮನ್ನು ಹೆಲ್ಪ್ ಬೇಕಾ ಅಂತ ಯಾರೂ ಕೇಳಲ್ಲ. ಆ್ಯಂಡ್ ಈ ಒಂದು ಹೆಣ್ಮಕ್ಳ ತಂದೆ ತಾಯಿಗೆ ಮೇಯ್ನಾಗಿ ಒಂದು ಕಿವಿ ಮಾತು ಹೇಳ್ತೀನಿ, ನಿಮ್ಮ ಸಂಬಂಧಿಕರು ಯಾರೇ ಬರಲಿ, ಗಂಡು ಮಕ್ಕಳ ಜೊತೆ ನಿಮ್ಮ ಮಕ್ಕಳನ್ನು ಕೂರಿಸೋದು, ಅವ್ರ ತೊಡೆ ಮೇಲೆ ಕೂರಿಸೋದು, ಅವ್ರ ಜೊತೆ ಬಿಟ್ಟು ಹೋಗೋದು, ಈ ಥರದ್ದು ಯಾವನ್ನು ಕೂಡ ಮಾಡಬೇಡಿ. ಆ ಚಿಕ್ಕ ವಯಸ್ಸಿನಲ್ಲಿ ಏನಾಗುತ್ತೆ, ಯಾಕಾಗ್ತಿದೆ, ಇದು ಕರೆಕ್ಟಾ, ಇದು ತಪ್ಪಾ, ಇದು ಬ್ಯಾಡ್ ಟಚ್ಚಾ, ಇದು ಗುಡ್ ಟಚ್ಚಾ ಅನ್ನೋ ಒಂದು ಕೂಡ ಅವ್ರಿಗೆ ಗೊತ್ತಿರಲ್ಲ. ಸೊ ಯಾರಾದರೂ ಏನಾದರೂ ಬಂದು ಅಲ್ಲಿ ಮುಟ್ಟೋದು ಇಲ್ಲಿ ಮುಟ್ಟೋದು ಮಾಡಿದರೆ ಆ ಮಕ್ಕಳು ಸುಮ್ಮನೆ ನೋಡಿಕೊಂಡು ಭಯ ಬೀಳ್ಕೊಂಡು ಅಂಜ್ಕೊಂಡು ಇರ್ತಾರೆ. ಆಗಲಿ ನಿಮ್ಮ ಹತ್ರ ಹೇಳಿದ್ರು ನೀವೇನು ಹೇಳ್ತೀರಾ, ಅವ್ರು ನಿಮ್ಮ ಮಾಮ, ಇವ್ರು ನಿಮ್ಮ ಚಿಕ್ಕಪ್ಪ, ಅವರೆಲ್ಲ ಆ ಥರ ಮಾಡಲ್ಲ, ಸುಮ್ಮನೆ ಹೇಳ್ತೀಯಾ ಅಂತ ಅಂತಾರೆ. ಸೊ ಅದಕ್ಕೋಸ್ಕರನೇ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹೆಣ್ಮಕ್ಕಳ ಜೀವನ ನಿಮ್ಮ ಕೈಯಲ್ಲಿರುತ್ತೆ. ನೀವು ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು ಮಾಡೋದ್ರಿಂದ ಅವರ ಇಡೀ ಹೋಲ್ ಲೈಫ್ ಏನಿದೆ, ಅವರು ಗಂಡು ಮಕ್ಕಳು ಅಂದ್ರೇನೆ ಜಿಗುಪ್ಸೆ ಬರೋ ಥರ ಮಾಡುತ್ತೆ. ಈ ವಿಡಿಯೋದಿಂದ ನೀವು ಏನು ಕಲ್ತ್ಕೊಂಡ್ರಿ, ಏನು ಗೊತ್ತಾಯಿತು, ಇದು ನಿಮಗೆ ಹೆಲ್ಪ್ ಆಯ್ತಾ ಇಲ್ವಾ ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಅದರಿಂದ ತುಂಬ ಜನಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಆದಷ್ಟು ಹೆಣ್ಮಕ್ಳಿಗೆ ಶೇರ್ ಮಾಡಿ, ಅವರ ಪೇರೆಂಟ್ಸ್ಗೆ ಶೇರ್ ಮಾಡಿ. ಇದರಿಂದ ಒಂದು ದೊಡ್ಡ ಅವೇರ್ನೆಸ್ ಅನ್ನ ನಾವು ಕ್ರಿಯೇಟ್ ಮಾಡಿದ ಹಾಗೆ ಆಗುತ್ತೆ.